ದುರ್ಗಮ್ಮ ಅಣ್ಣ ತಮ್ಮ ಇಬ್ರು ಒಂದೇ ದೋಣಿ ಕಳ್ಳರು. ಶುಕ್ಲ ಪಕ್ಷದಲ್ಲಿ ಸದಾಶಿವ ಕಂಠಿ ಹಾರ ಕದ್ದ, ಕೃಷ್ಣ ಪಕ್ಷದಲ್ಲಿ ಮಹಾಬಲ ಹೆಂಡತಿ ಒಡವೆ ಕದ್ದಿದ್ದಾಳೆ. ಕದ್ದಿಲ್ಲ ಸರ್, ಇಸ್ಕೊಂಡೋಗಿದ್ದೆ ಮದುವೆ ಮನೇಲಿ ಹಾಕೋಬೇಕು ಅಂತ. ಛತ್ರದಲ್ಲಿ ಯಾರೋ ಕದ್ದು ಬಿಟ್ಟಿದ್ದಾರೆ. ಹೆಂಗಂತ ನೋಡು, ನನ್ ಸುಮ್ನೆ ಹೇಳಕ್ಕೆ ನನಗೇನು ಇಲ್ಲ. 89,000 ರೂಪಾಯಿ ಒಡವೆನ ಯಾರಾದ್ರೂ ಹಾಕೊಂಡೋಗೋತ ಕೊಡ್ತಾರ? ನಾನ್ ಕೊಟ್ಟಿದ್ದೀನಿ. 26 ವರ್ಷದಿಂದ ನಾ ದುರ್ಗಾಪುರದಲ್ಲೇ ಇದ್ದೀನಿ. ಇವನವನಲ್ಲ, ಇವನು ಮಹಾಬಲ. ಇವನೇನು ಅಂತ ನನಗೆ ಚೆನ್ನ ಗೊತ್ತು. ಸುಳ್ಳು ಹೇಳ್ಬಿಡಿ ಮಂದಾಕಿನಿ ಅವ್ರೆ. ನಮ್ಮ ಅಮ್ಮನ ಮುಖ ನೋಡಿ ಹೇಳಿ, ಅವ್ರು ಒಡವೆ ಕದಿಯಾರ ಅಂತ. ಏನಲ್ಲೇ ಏನು ಅಮ್ಮನ ವಯಸ್ಕೊಂಡು ಮಾತಾಡೋ ಗೊತ್ತೇನಲ್ಲ ನೀನು? ಕಳ್ಳರನ್ನ ಸತ್ಯವಂತರು ಅಂತ ಒಪ್ಕೊಳ್ಳೋ ಜಾಗ ಯಾರು ನೋಡಿದೇನಲ್ಲ ನೀನು? ನಾಲ್ಕು ಬಿಗಿದ್ರೆ ಬಾಸುಂಡಲ್ಲಿ ಸತ್ಯ ಕಾಣುತ್ತೆ. ಬಿಡಿ ಮಂದಾಕಿನಿ ಅವ್ರೆ. ಅಲ್ಲಿ ನಮ್ಮ ರೈಟರು ಜಯಣ್ಣ ಇದ್ದಾರೆ, ಕಂಪ್ಲೇಂಟ್ ಹೇಳಿ ಬರ್ಕೋತಾರೆ. ಮಂದಾಕಿನಿ ಅವರಿಗೆ ಒಡವೆನ ಅರ್ಜೆಂಟ್ ಆಗಿ ಪಡ್ಕೊಳ್ಳೋ ಆಸೆ, ಅದಕ್ಕೆ ಕಳ್ಳತನ ಆರೋಪ ಹೊರಿಸ್ತಾ ಇದ್ದಾರೆ. ಮುಚ್ಚು. ಗೌಡನ ಮೇಲೆ ಪಟೇಲ ಬೀಳ್ಲಿ, ಪಟೇಲ ಮೇಲೆ ಗೌಡನ ಹೆಂಡತಿ ಬೀಳ್ಲಿ, ನನಗೇನಾಗಬೇಕು ಅಂದಂಗೆ ಆಯ್ತು. ನಮ್ ತಾಯಣಗೂ ಕದ್ದಿಲ್ಲ ಸರ್. ನಿಮ್ ದಮ್ಮಯ್ಯ ಅಂತೀನಿ. ಸ್ವಲ್ಪ ಟೈಮ್ ಕೊಡಿ, ಯಾರ್ದಾದ್ರೂ ಕೈ ಕಾಲು ಹಿಡಿದು ಮಂದಾಕಿನಿಯವ್ರು ಒಡವೆ ಮಾಡಿಸ್ಕೊಡ್ತೀನಿ. ಸುಶೀಲಮ್ಮ, ಇವಳನ್ನ ಒಳಗಡೆ ಕೂರಿಸ್ರಿ. ಬೇಡ ಸರ್, ನನಗೆ ಅಳು ಬರಲ್ಲ, ಆದರೆ ಎದೆ ತುಂಬ ನೋವಿದೆ ಸರ್. ನಾನು ಬೇಜವಾಬ್ದಾರಿ ಮನುಷ್ಯ ಇರಬಹುದು, ಆದರೆ ಹೆಂಡತಿ ಸಂಕಟನ ಹೊರಬಲ್ಲೆ. ಮಂಗಳ ಯಾವ ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿರೋದು ನಾನು. ಅವಳು ಒಳಗೆ ಕೂರೋದು ಬೇಡ, ನಾನು ಕೂತ್ಕೋತೀನಿ ಸರ್. ನೀವು ಏನೇ ಬೇಕಾದ್ರೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ನಿಮ್ ಕಾಲು ಹಿಡಿದೀನಿ ಸರ್, ನನ್ನನ್ನು ಒಳಗಡೆ ಕೂರಿಸಿ. ಯಾರಾದ್ರೂ ದೇವ್ರ ರೂಪದಲ್ಲಿ ಬಂದು ಕಾಪಾಡ್ತಾರೆ, ಸಮಸ್ಯೆ ಬಗೆಹರಿಯುತ್ತೆ, ಎಲ್ಲ ಸರಿ ಹೋಗುತ್ತೆ. ನೀನು ಅಳ್ಬೇಡ. 75,000 ಕೊಡಿ ಭಾವ, ಇಲ್ಲಾಂದ್ರೆ ಎಲ್ಲಾದ್ರೂ ಸಾಲ ಅಂತ ಕೊಡ್ಸಿ, ನಾನು ಸದಾನಂದ ದುಡ್ಡು ತೀರಿಸ್ತೀವಿ. ಕಂಠ ಮಟ್ಟ ಉಪ್ಪು ತಿಂದ್ರೆ ಕೂತಿರ್ಬೇಕು ಬಾವಿನಲ್ಲೇ, ಕೂರು ಬಾವಿಲಿ. ಮಂದಾಕಿನಿ ನಮ್ಮನ್ ಸುಮ್ನೆ ಬಿಡಲ್ಲ ಭಾವ. ತಗೋ, ಇದನ್ನ ಇಟ್ಕೋ. 60,000 ರೂಪಾಯಿ ಆದ್ರೂ ಸಿಗ್ಬಹುದು. ತಟ್ಬಿಡ್ತೀನಿ ಪಾರ್ವತಿ, ಅಧಿಕ ಪ್ರಸಂಗತನ ಮಾಡಿದ್ರೆ. ಹಗಲು ರಾತ್ರಿ ಬೆನ್ನಿಗೆ ಭಾರ ಹಾಕಿ ದುಡ್ದು ಮಾಡಿಸಿರೋದು ನಿಂಗೆ ಈ ಒಡವೆನ ಮಿಠಾಯಿ ಕೊಟ್ಟಂಗೆ ಕೊಡ್ತಿದ್ಯಲ್ಲಿ. 60,000 ರೂಪಾಯಿ ಒಡವೆನ ಉಜಿನಿ ಶೋಕಿ ಮಾಡಿ ಅನುಭವಿಸ್ತಿರೋಳು ಅವಳು. ಸಾವು ನೋವು ಅಂದ್ರೆ ಕನಿಕರ ತೋರಿಸಬಹುದು, ಉಳಿದು ಬಿದ್ದಿದ್ದಕ್ಕೆ ಗುಜಿರಿ ಶೋಕಿ ಮಾಡಿ ಕಳೆದಿದ್ದಕ್ಕೆಲ್ಲ ಕನಿಕರ ತೋರಿಸಬಾರ್ದು. ಅವಳಿಗೂ ಗೊತ್ತಾಗ್ಲಿ ಬದುಕು ಅಂದ್ರೆ ಏನು ಅಂತ. ಸತ್ರೆ ಅಳಬೇಕು ಪಾರ್ವತಿ, ನಾಮಕರಣಕ್ಕಲ್ಲ. ನೀವು ಜೈಲಲ್ಲಿದ್ದಾಗ ಅಕ್ಕನ ದೇವಿನ ಋಣ ಸಂದಾಯ ಅಂತ ಮನೆ ಕರೆದು ಲಾಡೂಟ ಹಾಕ್ಸಿ ಸೀರೆ ಬಾಗಿನ ಕೊಟ್ಟು ದುಡ್ಡು ಬಿಸಾಕಿದ್ದೀನಿ. ಸತಾಯಿಸ್ಬೇಡ, ಚಮಕಾಯಿಸ್ಬೇಡ, ಸತ್ಯ ಹೋದ್ರು, ಇಲ್ಲ ಅಂದ್ರೆ ಹಲ್ಲು ಉದುರುತ್ತೆ. ನೀವು ಸರಿ, ಕೆಲಸ ಸೇರಿದ ವಸ್ತ್ರಲ್ಲಿ ಜೈಲುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಎಲ್ಲರನ್ನ ಒದ್ದು ಒಳಗೆ ಹಾಕ್ತೀವಿ ಅನ್ನೋ ಉಮೇದ್ ಇರುತ್ತಲ್ಲ, ಹಾಗೆ ಮಾತಾಡ್ತಿದ್ದೀರಿ. ಸೊಳ್ಳೆ ಬತ್ತಿ ತರ್ತಿ ಸಂಜೆಗೆ. ಓಸುಡಿಕೆ ಆಟ ಆಡಬೇಡ. ಅಳ್ತನ ಹೂಳು, ದೇಹವೆಲ್ಲ ವಿಷ. ಸತ್ಯ ಒಪ್ಪಿಕೊಳ್ಳಕ್ಕೆ ಸಿದ್ಧವಾಗಿರು. ಫ್ರಾಡ್ ಕೇಸಲ್ಲಿ ಒಳಗಡೆ ಹಾಕಿದಾರಂತಲ್ಲ ಮಹಾಬಲನ್ನ, ಮುಗಿಯೋದಿಲ್ವನು ನಿಮ್ಮಪ್ಪನ ಬಯಲಾಟ? ಮಾಡ್ದಿರೋ ತಪ್ಪಿಗೆ ಅನುಭವಿಸ್ತಾ ಇದ್ದಾರೆ. ಹೆಂಡು ಮಕ್ಕಳ ತರ ಆಳ್ತಾ ಇದೆಯಲ್ಲೋ ದ್ರಾಬೆ. ಇನ್ನೇನ್ ಮಾಡ್ಲಿ, ಸಂಕಟ ಆಗಲ್ವಾ? ಕೇಶವನಾಥ್ ಹತ್ರ ಕೇಳಿದ್ರೆ ಏನಾದ್ರೂ ಸಹಾಯ ಆಗ್ಬೋದಾ? 75,000 ಬೇಕು. ಅಮ್ಮ ದೊಡ್ಡಪ್ಪನ ಹತ್ರ ಕೇಳಕ್ ಹೋಗಿದ್ದಾರೆ. ಮಾತಾಡ್ತೀನಿ ಇರು. ದುರ್ಗಮ್ಮ